ಹಾಯ್ ಹಾಲ್, ಇವತ್ತು ವಿಡಿಯೋ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಇವತ್ತು ನಾನು ಮಾಡ್ತಿರೋ ವಿಡಿಯೋ ಬಂದು ನನ್ನ ವಾರ್ಡ್ರೋಬ್ ಟೂರ್. ಸೊ ನನಗೆ ಯಾವಾಗಲೂ ಬೋರಿಂಗಾಗಿ ಮಾಡೋಕ್ಕೂ ಇಷ್ಟ ಇದ್ದಿಲ್ಲ. ಸೊ ಬೆಸ್ಟಾಗಿ ಇಂಟ್ರೆಸ್ಟಿಂಗ್ ಆಗಿರೋದು ಮಾಡೋಣ ಅಂದ್ಬಿಟ್ಟು ಇದನ್ನು ಚೂಸ್ ಮಾಡಿಕೊಂಡೆ. ಸೊ ಇವತ್ತು ನಾನು ಇವಾಗ ತೋರಿಸ್ತಿದ್ದೇನೆ, ಈ ಸ್ಯಾರಿ ಬಂದು 53,000. ಇದು ಮದುವೆ ಟೈಮಲ್ಲಿ ತೊಗೊಂಡಿರೋದು. ಮದುವೆಲಿ ಹಾಕ್ಕೊಂಡಿಲ್ಲ ನಾನು, ಮದುವೆ ಆಗಿ 3 ಡೇಸ್ ಆದಮೇಲೆ ಸತ್ಯನಾರಾಯಣ ಪೂಜೆಯಲ್ಲಿ ಹಾಕ್ಕೊಂಡಿರೋದು. ಇದು ಲೈಟ್ ಬ್ಲೂ ಸ್ಯಾರಿ ಬಂದು ಇದು ನಾನು ನನ್ನ ಬೇಬಿ 1 ಇಯರ್ ಬರ್ತ್ಡೇಲಿ ತೊಗೊಂಡಿದ್ದೆ. ಯಲಹಂಕ ನ್ಯೂ ಟೌನಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ಹೌದು, ಅಲ್ಲೇ ತೊಗೊಂಡಿದ್ದು. ಅವ್ರು 5,000 ಹೇಳಿದ್ರು, ನಾನು 4,800 ಕೊಟ್ಟು ತೊಗೊಂಡೆ. ಮಾಡ್ರನ್ ಸ್ಯಾರಿಯಲ್ಲಿ ಇದಿದೆ ಮತ್ತು ಇನ್ನೂ ಎಲ್ಲ ಇದೆ. ಸೊ ಗ್ರ್ಯಾಂಡಾಗಿರೋದನ್ನ ಮೇಲೆತ್ತಿ ಇಟ್ಕೊಂಡಿದ್ದೀನಿ. ಸೊ ಆಗಲೇ ತೋರಿಸಿದ್ನಲ್ಲ ಹಾಗೆ ಇದು ಬೆಸ್ಟಲ್ಲಿ ಬೆಸ್ಟ್. ನನ್ನ ಹತ್ರ ಇರೋದ್ರಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಯಾರಿ ಅಂದರೆ ಇದಾನೆ ಗೈಸ್. ನಿಜವಾಗ್ಲೂ 60,000 ಹೇಳಿದ್ದಕ್ಕೆ ಸ್ಯಾರಿ ನಾವು 3 ಲಕ್ಷಕ್ಕೆ ತೊಗೊಂಡ್ವಿ ಅಂತ ಅಂದಿದ್ದಕ್ಕೆ ಇದನ್ನು 6,000 ಏನೋ ಕಮ್ಮಿ ಮಾಡಿ 53,000ಗೆ ಕೊಟ್ಟರು. ಸೊ ನನ್ನ ಹತ್ರ ಇರೋದ್ರಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಯಾರಿ. ಸೊ ಅದನ್ನು ಒಂದೇ ಸಲ ವೇರ್ ಮಾಡಿರೋದು, ಎಲ್ಲೂ ವೇರ್ ಮಾಡಿಲ್ಲ. ಸತ್ಯನಾರಾಯಣ ಪೂಜೆಯಲ್ಲಿ ಅಷ್ಟೇ ವೇರ್ ಮಾಡಿದ್ದೀನಿ. ಸೊ ಸ್ಯಾರಿ ಇಷ್ಟು ಕಾಸ್ಟ್ಲಿ ಆಗಿದೆ. ಬ್ಲೌಸ್ ಮಾತ್ರ 3,000ಗೆ ಹೊಲಿಸಿರೋದು. ಸೊ ಹೇಳ್ತಾರಲ್ವ, ಗ್ರ್ಯಾಂಡಾಗಿರೋ ಸ್ಯಾರಿಗೆ ಯಾವಾಗಲೂ ಸಿಂಪಲಾಗಿರೋ ಬ್ಲೌಸ್ ಹಾಕ್ಕೊಬೇಕಂತ. ಆದ್ರೂ ಈ ಹಿಂದೆ ಬ್ಯಾಕಲ್ಲಿ ಕೊಟ್ಟಿರೋ ಡಿಸೈನ್ಸ್ ನನಗೆ ತುಂಬ ಇಷ್ಟ ಆಯಿತು. ಸೊ ಆ ಸ್ಯಾರಿ ಬ್ಲೌಸ್ ಇದು. ಆಮೇಲೆ ನೆಕ್ಸ್ಟ್ ನಾನು ಇದು ಗ್ರೀನ್ ಸ್ಯಾರಿ, ಇದು ಆಗಿನ ಕಾಲದಲ್ಲಿ ಟ್ರೆಂಡಿಂಗ್ ಅಂತ, ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಹಾಗೆ. ಈ ಸ್ಯಾರಿ ಬಂದು ಇದು ಸೆಕೆಂಡ್, ಇದು ಸ್ವಲ್ಪ ಎಕ್ಸ್ಪೆನ್ಸಿವೇನೆ ಗೈಸ್. 23,000 ಇದು ನಾನು ಸುದರ್ಶನ್ ಸಿಲ್ಕಲ್ಲೇ, ಅದು ಇದು ಎಲ್ಲ ಸ್ಯಾರಿ ತೊಗೊಂಡಿರೋದೆಲ್ಲ ಸುದರ್ಶನ್ ಸಿಲ್ಕಲ್ಲೇ ತೊಗೊಂಡಿರೋದು. ಸೊ ಇದೊಂದು ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಆಮೇಲೆ ಮತ್ತು ಈ ಬ್ಲೌಸ್ ಇದೂ 3,000ಗೆ ಹೊಲಿಸಿದ್ದು ಬ್ಲೌಸ್ ಇದು. ನಾನು ಸ್ಯಾರಿ ಬ್ಲೌಸ್ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟು, ಅದರಲ್ಲಿ ಬೇರೆ ಮಾತೇ ಇಲ್ಲ. ಕೊಟ್ಟಿರೋ 20,000 ರೂಪಾಯಿಗಿನೋ ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಟಿದ್ವಿ. ಅಷ್ಟಕ್ಕೂ ಕರೆಕ್ಟಾಗಿ ನಿಯತ್ತಾಗಿ ಹೊಲ್ಕೊಟ್ಟಿದ್ದಾರೆ ಗೈಸ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಈ ಸ್ಯಾರಿ ಬಂದು ನಮ್ಮಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಕೊಟ್ಟಿರೋ ಸ್ಯಾರಿ ಇದು. ಪ್ರತಿ ವರ್ಷ ನಮ್ಮಮ್ಮ ನನಗೆ ಹೊಲಿಸ್ತಿದ್ರು. ಮದುವೆ ಆಗಿ ಬಂದಮೇಲೂ ನಿನಗೆ ಅಂತ ಅಂದ್ಬಿಟ್ಟು ನನಗೆ ಕೊಟ್ಟಿದ್ದಾರೆ ಆ ಸ್ಯಾರಿನ. ಅದಿನ್ನೂ ಬ್ಲೌಸ್ ನಾನೆಲ್ಲೂ ಸ್ಟಿಚ್ ಮಾಡಿಸಿಲ್ಲ. ಇದು ರಿಸೆಪ್ಷನ್ ಸ್ಯಾರಿ ಇದು. ಇದು ನನ್ನ ಹಸ್ಬೆಂಡ್ ತಂದು ಕೊಟ್ಟಿರೋದು. ನನಗೆ ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ, ಮೇ ಬಿ 10,000 ಒಳಗಡೆ ಅಂತ ಅನಿಸುತ್ತೆ. ನನಗೆ ಕರೆಕ್ಟಾಗಿ ಪ್ರೈಸ್ ಗೊತ್ತಿಲ್ಲ. ಅಂದರೆ ಕರೆಕ್ಟ್ ಐ ಗೆಸ್ 10,000 ಒಳಗಡೆ ಅನಿಸುತ್ತೆ. ಆ ಸ್ಯಾರಿ ಬ್ಲೌಸ್ ಇದು 7,000 ಕೊಟ್ಟು ಸ್ಟಿಚ್ ಮಾಡಿಸಿದ್ದು. ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಸೊ ನನ್ನ ಹತ್ರ ಬ್ಲೌಸಲ್ಲಿ ಇರೋದ್ರಲ್ಲಿ ತುಂಬ ಗ್ರ್ಯಾಂಡಾಗಿ ಬ್ಯೂಟಿಫುಲ್ ಆಗಿ ಎಕ್ಸ್ಪೆನ್ಸಿವ್ ಆಗಿರೋ ಬ್ಲೌಸ್ ಅಂದರೆ ಇದು. ಮತ್ತು ಇನ್ನೊಂದು ಗ್ರೀನ್ ಸ್ಯಾರಿ ಇದೆ. ಸೊ ಅದು 6,000 ಮಾಡಿಕೊಂಡು ಇದು 7,000 ಮಾಡಿಕೊಂಡ್ರು. ಇರೋದ್ರಲ್ಲಿ ಇದೊಂದು ಎಕ್ಸ್ಪೆನ್ಸಿವ್ ಬ್ಲೌಸು. ಮತ್ತು ಇದನ್ನು ನಾನು 3 ಟೈಮ್ ವೇರ್ ಮಾಡಿದ್ದೀನಿ. ಒಂದು ಕೇರಳ ಸ್ಯಾರಿ ಹಾಕ್ಕೊಂಡಿದ್ದೆ, ಆಗ ವೇರ್ ಮಾಡಿದ್ದೆ ಈ ಸ್ಯಾರಿನ. ಮತ್ತು ಇದು ರಿಸೆಪ್ಷನ್ ಬ್ಲೌಸು. ಸೊ ಇದನ್ನು 3 ಟೈಮ್ಸ್ ಏನೋ ವೇರ್ ಮಾಡಿದ್ದೀನಿ ಈ ಬ್ಲೌಸ್ನ. ಮತ್ತು ಇನ್ನೊಂದು ಗ್ರೀನ್ ಸ್ಯಾರಿ ಗೈಸ್, ಅದನ್ನು ಹುಡುಕ್ತೆ ಸಿಗಲಿಲ್ಲ. ಮೋಸ್ಟ್ಲಿ ನಾನು ಆ ಸ್ಯಾರಿ ಫಂಕ್ಷನ್ಗೇನೋ ಹಾಕ್ಕೊಂಡು ಹೋಗ್ಬೇಕಂತ ಎತ್ಕೊಂಡಿರ್ತೀನಿ, ಅಲ್ಲೇ ನಮ್ಮಮ್ಮ ಮನೇಲಿ ಬಿಟ್ಬಿಟ್ಟಿರ್ತೀನಿ ಅಂತ ಅನಿಸುತ್ತೆ. ಸೊ ಸಿಗ್ತಿಲ್ಲ, ಹುಡುಕ್ತಾ ಇದ್ದೀನಿ. ಸೊ ಆ ಬ್ಲೌಸೂ ಚೂರು ಗ್ರ್ಯಾಂಡಾಗಿ ಇದೆ ಗೈಸ್. ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಅನಿಸುತ್ತೆ ಗೈಸ್, ಅದಕ್ಕೆ ಸಿಗ್ತಿಲ್ಲ. ಸೊ ಬ್ಲೌಸ್ ತೋರಿಸ್ತೀನಿ ಈಗ. ಬ್ಲೌಸ್ ಬಂದು ಇದು ನಾನು 6,000ಗೆ ಹೊಲಿಸ್ಕೊಂಡಿದ್ದು. ಇದೂ ಎಕ್ಸ್ಪೆನ್ಸಿವ್ ನನ್ನ ಹತ್ರ ಇರೋದ್ರಲ್ಲಿ. ಸೊ ಈ ಬ್ಲೌಸು ತುಂಬ ಚೆನ್ನಾಗಿದೆ. ಇದನ್ನು ನಾನು ಎಲ್ಲೂ ವೇರ್ ಮಾಡಿಲ್ಲ. ಒಂದೇ ಸಲ ಮದುವೆ ಆಗಿ 3 ಡೇಸು 2 ಡೇಸ್ ಆದಮೇಲೆ ಅವ್ರ ಮನೆ ಹತ್ರ ಯಾವುದೋ ಟೆಂಪಲ್ ಕರ್ಕೊಂಡೋಗಿದ್ರೆ ಆಗ ಹಾಕ್ಕೊಂಡೋಗಿದ್ದು ನಾನು. ಆ ಸ್ಯಾರಿ ನಾನು ಎಲ್ಲೂ ವೇರ್ ಮಾಡಿಲ್ಲ. ಸೊ ಆಗ ಹಾಕ್ಕೊಂಡೋಗಿದ್ದೆ ಈ ಬ್ಲೌಸ್ನ. ಮತ್ತು ನೆಕ್ಸ್ಟ್ ನನ್ನ ಹತ್ರ ಯಾವ ಸ್ಯಾರಿ ಇದು ಅಂದರೆ ಇದು ಕಾಟನ್ ಸ್ಯಾರಿ. ನಾನು ಮಂತ್ರಾಲಯಕ್ಕೆ ಹಾಕ್ಕೊಂಡು ಹೋಗಿದ್ದೆ ಈ ಸ್ಯಾರಿನ. ತುಂಬ ಚೆನ್ನಾಗಿತ್ತು. ಕಲರ್ ತುಂಬ ಚೆನ್ನಾಗಿದೆ. ಸೊ ಇಷ್ಟ ಆಯಿತು. ಇದು ನನ್ನ ಹಸ್ಬೆಂಡ್ ಕೊಟ್ಟಿರೋದೇ. ಮೇ ಬಿ 5,000 ಒಳಗಡೆ ಅಂತ ಅನಿಸುತ್ತೆ. ಅದು 3,000 ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ, ನನಗೆ 3,000 ಏನೋ ಇರಬೇಕೇನೋ. 5,000 ಒಳಗಡೆ ನನಗೆ ಪ್ರೈಸ್ ಗೊತ್ತಿಲ್ಲ. ಇದು ನಾನು ನನ್ನ ಬೇಬಿ ರಿಸೆಪ್ಷನಲ್ಲಿ, ನನ್ನ ಬೇಬಿ ನಾಮಕರಣದಲ್ಲಿ ಫಂಕ್ಷನಲ್ಲಿ ತೊಗೊಂಡಿತ್ತು ಗೋಲ್ಡ್ ಕಲರ್ ಸ್ಯಾರಿ. ನನಗೆ ಅದು ಬ್ಲೌಸ್ ನನಗೆ ಇಷ್ಟ ಆಗಿಲ್ಲ ಗೈಸ್. ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ಅದು ನನಗೆ ಅವತ್ತು ರೆಡಿ ಆಗಿದೆ, ಇಷ್ಟ ಆಗಿದ್ದಿಲ್ಲ. ಸೊ ಅದಕ್ಕೆ ಅದು ನನಗೆ ಇಟ್ಕೊಂಡಿದ್ದೀನಿ. ನಾನು ಆ ಗೋಲ್ಡ್ ಕಲರ್ ಸ್ಯಾರಿ 3,000 ಕೊಟ್ಟು ತೊಗೊಂಡಿದ್ದು ಆಗ ಸ್ಟಾರ್ಟಿಂಗಲ್ಲಿ. ಸೊ
ಅದು ಸ್ಯಾರಿದು. ಮತ್ತು ಇದು ಗ್ರೀನ್ ಮತ್ತು ಪ್ಯಾರೆಟ್ ಗ್ರೀನ್ ಎರಡೂ ಒಂದೇ ಕಡೆ ಇದೆ ಗಾಯ್ಸ್. ಅದಕ್ಕೆ ಸ್ಯಾರಿ ಎರಡೂ ಒಂದೇ ಥರ ಇದೆ, ಸೇಮ್ ಪ್ಯಾಟ್ರನ್ ಇದೆ, ಕಲರ್ ಮಾತ್ರ ಚೇಂಜ್ ಅಷ್ಟೇ. ಬಾರ್ಡರ್ ಎಲ್ಲನೂ ಒಂದೇ ಕಲರ್ ಇದೆ. ಸೊ ಅದಕ್ಕೆ ಅದನ್ನು ಹಲ್ಲಾಕಿ ಇಟ್ಬಿಟ್ಟಿದ್ದೀನಿ. ಸೊ ಇದು ಗಿಫ್ಟ್ ಮಾಡಿರೋದು, ನನ್ನ ಹಸ್ಬೆಂಡ್ ಇದ್ದಾರಲ್ವ ಅವ್ರ ಕಡೆ ಗಿಫ್ಟ್ ಮಾಡಿದ್ರು. ಸೊ ಅದಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ. ಇದು ನಾನು ನನಗೆ ಶ್ರೀಮಂತ ಮಾಡಬೇಕು ಆ ಟೈಮಲ್ಲಿ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಸೊ ಆವಾಗ ಮನೇಲಿ ಶಾಸ್ತ್ರ ಥರ ಮಾಡಿದಾಗ ಸಿಂಪಲಾಗಿ ಉಟ್ಕೊಂಡಿದ್ದೆ. ಈ ರೆಡ್ ಸ್ಯಾರಿ ನಾನು ರೀಸೆಂಟಾಗಿ ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು. 2200 ಕೊಟ್ಟು ತೊಗೊಂಡಿದ್ದೀನಿ. ಸಾಫ್ಟಾಗಿ ಚೆನ್ನಾಗೇ ಇದೆ. ನಾನು ಬೀಗ್ರೂಟಿಗೆ ಹೋಗಬೇಕು, ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇದು ಉಟ್ಕೊಂಡು ಹೋಗೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಎಲ್ಲಿಗೆ ಉಟ್ಕೊಂಡೆ ಅಂದರೆ, ರೀಸೆಂಟಾಗಿ ಕಲ್ಯಾಣ್ ನಗರಲ್ಲಿ ಒಂದು ಮದುವೆ ಇತ್ತು, ಆವಾಗ ಹಾಕ್ಕೊಂಡು ಹೋಗಿದ್ದೆ. ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಆಮೇಲೆ ಇದು ಮೇಲೆ ಮೀಶೋಯಿಂದ ಸ್ವಲ್ಪ ಒಂದು ಫ್ಯೂ ಥಿಂಗ್ಸ್ ತರಿಸಿದ್ದೆ. ಸೊ ಅದು ನಾನು ಇಟ್ಕೊಂಡಿದ್ದೀನಿ, ಡ್ರಿಲ್ ಮಾಡ್ಸೋಕ್ಕಾಗಿಲ್ಲ ಅಂತಂದ್ಬಿಟ್ಟು. ಇನ್ನು ಕೆಳಗಡೆ ಸೆಕ್ಷನಲ್ಲಿ ಬಂದರೆ ಇದೆಲ್ಲ ಫುಲ್ ರೆಡಿಮೇಡ್ ಬ್ಲೌಸ್ ಇದು. ಸೊ ಬ್ಲೌಸಸ್ ಇನ್ನೊಂದಿನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನಾನು ಮಾಡಿರೋ ವಿಡಿಯೋದಲ್ಲಿ ಮೇ ಬಿ ಇದೇ ಫುಲ್ ಲೆಂತಿ ವಿಡಿಯೋ ಅಂತ ಅನಿಸುತ್ತೆ. ಸೊ ಅದಕ್ಕೆ ಸ್ಯಾರಿ ಮಾತ್ರ ತೋರಿಸ್ತಾ ಇದ್ದೀನಿ, ಬ್ಲೌಸ್ ಇನ್ನೊಂದು ದಿನ ತೋರಿಸ್ತೀನಿ, ರೆಡಿಮೇಡ್ ಬ್ಲೌಸ್ನ. ಸೊ ಇದೆಲ್ಲ ರೇಷ್ಮೆ ಸ್ಯಾರಿದು ಬ್ಲೌಸಸ್. ಇದು ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಅಂತ ಅಂದ್ಬಿಟ್ಟು, ಸೇಫ್ಟಿಗಿರಲಿ ಅಂತ ಅಂದ್ಬಿಟ್ಟು ನಾನು ಬೀರುವಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲ ಅಂದಿದ್ದರೆ ಅದನ್ನು ನಂದು ಇನ್ನೊಂದು ಎಕ್ಸ್ಟ್ರಾ ವಾರ್ಡ್ರೂಫ್ ಇದೆಯಲ್ಲ ಅದರಲ್ಲೇ ಇಟ್ಕೊಂಡು ಬಿಡ್ತಾಯಿದ್ದೆ. ಸೊ ಇದು ಬಂದು ಮೇಕಪ್ ಐಟಮ್ಸ್ ಆಯಿತಾ. ನಾನೇನು ಅಷ್ಟೆಲ್ಲ ಮೇಕಪ್ ನಾನು ಎಕ್ಸ್ಟ್ರಾ ಹಂಗೆಲ್ಲ ಏನು ಯೂಸ್ ಮಾಡೋಕ್ಕೋಗಲ್ಲ, ಸ್ವಲ್ಪ ಮೇಕಪ್ ಐಟಮ್ಸು. ಆಮೇಲೆ ಇದು ಇಯರಿಂಗ್ಸು, ಲೈಟ್ ವೇಟ್ ಸ್ಯಾರಿ ಕ್ಯಾಟ್ಲಾಗ್ ಸ್ಯಾರಿ ಏನಾದರೂ ಹಾಕ್ಕೊಂಡಾಗ ಮಾಡ್ರನ್ನಾಗಿ ರೆಡಿ ಆಗ್ತೀನಲ್ವ, ಆಗ ತೊಗೊಳೋಣ ಅಂತ. ಈ ಸರಗಳು ಇದೆಲ್ಲ ಒಂದು ಕಾಟನ್ ಸ್ಯಾರಿಗಳು ತೊಗೊಳೋ ಅಂತ ಇಟ್ಕೊಂಡಿದ್ದೀನಿ. ಆ ವಾಚದು 12,000 ಬಾಕ್ಸ್, ಅದು 12,000 ಕೊಟ್ಟು ತೊಗೊಂಡಿರೋದು ವಾಚದ್ದು. ನಮ್ಮಪ್ಪ ಗಿಫ್ಟ್ ಮಾಡಿದ್ದು ನನಗೆ. ಸೊ ಅದಕ್ಕೆ ಬಾಕ್ಸ್ ಕ್ಯೂಟಾಗಿದೆ ಅಂತ ಬಾಕ್ಸ್ನ ಸೈಡಲ್ಲಿ ವಾಚ್ ಬಾಕ್ಸ್ ಹಾಕಿಟ್ಟು ಇಟ್ಕೊಂಡಿದ್ದೀನಿ. ಇನ್ನು ಈ ಬಾಕ್ಸಲ್ಲಿ ಇದು ಲಿಪ್ಸ್ಟಿಕ್ ಬಾಕ್ಸ್ ಆಯಿತಾ. ಎಲ್ಲ ಒಂದೊಂದು ಯಾವುದಂತ ಕರೆಕ್ಟಾಗಿ ಗೊತ್ತಿಲ್ಲ, ಎಲ್ಲ ಒಂದೊಂದು ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಪರ್ಫ್ಯೂಮ್ ಅದೊಂದು ಇಟ್ಕೊಂಡಿದ್ದೀನಿ. ಮತ್ತು ಮಾಯ್ಶ್ಚರೈಸರ್ ಎಕ್ಸ್ಟ್ರಾ ಇತ್ತು ಅಂತ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇದು ಫೇಸ್ ವಾಶ್ ನಾನು ಯೂಸ್ ಮಾಡ್ತಿಲ್ಲ ಸದ್ಯಕ್ಕೆ, ಸೊ ಅದಕ್ಕೆ ಅದನ್ನು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇದು ನನಗೆ ಒಂದು ಸುಮ್ಮನೆ ಏನೋ ನನಗೊಂದು ನಂಬಿಕೆ, ದೇವ್ರ ಮನೇಲಿ ಬೀರುವಲ್ಲಿ ಇಟ್ಕೊಂಡ್ರೆ ದೇವರು ದುಡ್ಡು ಬರುತ್ತೆ ಹಂಗೆ ಹಿಂಗೆ ಅಂತ ಏನೂ ಬರ್ತಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ. ಸುಮ್ಮನೆ ಶಾಸ್ತ್ರಕ್ಕೆ ಹಂಗೆ ಇಟ್ಕೊಬೇಕು. ಅದು ನೀಟಾಗಿ ನಾನು ದುಪ್ಪಟ್ಟ ಎಲ್ಲ ಹಾಕಿ ಇಟ್ಟಿದ್ನಲ್ವ, ಸೊ ಅದಕ್ಕೆ ಅದನ್ನು ಅಲ್ಲಿ ಇಟ್ಲಿ ಅಂತ ದೇವ್ರನ್ನ ಇಟ್ಕೊಂಡಿದ್ದೀನಿ. ಅದೇ ಬಿಟ್ಟರೆ ಮೇಕಪ್ ಐಟಮ್ಸಲ್ಲಿ ಸನ್ಸ್ಕ್ರೀನ್ ಒಂದು, ಮತ್ತು ಇದು ಫೌಂಡೇಶನ್, ಮೆಬ್ಲಿಯಾನ್ಸ್ ಫೌಂಡೇಶನ್ನು, ಒಂದು ಲ್ಯಾಕ್ಮಿ CC ಕ್ರೀಮು, ಆಮೇಲೆ ಮಾಯ್ಶ್ಚರೈಸರು, ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ಕು, ಕನ್ಸಿಲರು ಮತ್ತು ಸ್ಟ್ರೋ ಕ್ರೀಮ್ ಅಷ್ಟೇ ಗೈಸ್. ನನ್ನ ಮೇಕಪ್ ಐಟಮ್ಸ್ ಅಂದ್ರೆ ನಾನು ಇಷ್ಟೇ ಯೂಸ್ ಮಾಡೋದು. ಇದು ಬಂದರೆ ನಾರ್ಮಲ್ ಸ್ಯಾರಿಗಳಿದೆಲ್ಲ ಈ ಟೆಂಪಲ್ಗೆ, ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಏನಾದರೂ ಬರುತ್ತಲ್ಲ ಆಗ. ಇದು ಎಕ್ಸ್ಟ್ರಾ ಈ ಕಡೆ ಡ್ರೆಸ್ಗಳು ಈ ಥರ ಇಟ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಈ ಗಜಾಬಿಜಿ ಎಲ್ಲ ನನಗೆ ಇಷ್ಟ ಆಗಲ್ಲ ಗೈಸ್, ಆರಾಮಾಗಿರಬೇಕು ಅಂತ ಅಷ್ಟೇ. ಇವತ್ತಿನ ವಿಡಿಯೋ ಥ್ಯಾಂಕ್ ಯು. ನನಗೆ ಸ್ವಲ್ಪ ಆರಾಮಾಗಿ ಫ್ರೀಯಾಗಿರಲಿ ಅಂದ್ಬಿಟ್ಟು ಆ ಕಡೆ ಬೀರುವಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಆಲ್ ಬೈ.